ಶತಮಾನಗಳ ಹಿಂದೆಯೇ ಬೆಂಗಳೂರು ಮಹಾನಗರದ ನಿರ್ಮಾಣಕ್ಕೆ ಅಡ್ಡಿಗಲ್ಲು ಹಾಕಿದ ಕೆಂಪೇಗೌಡರು ದೂರದೃಷ್ಟಿಯುಳ್ಳ ವ್ಯಕ್ತಿಯಾಗಿದ್ದರು ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಗುರುವಾರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಒಕ್ಕಲಿಗರ ಸಂಘಗಳ ನೇತೃತ್ವದಲ್ಲಿ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿಯಲ್ಲಿ ಅವರು ಮಾತನಾಡಿದರು. ಬೆಂಗಳೂರಿನಂತಹ ಮಹಾನಗರವನ್ನು ಮುಂದಾಲೋಚನೆಯಿಂದ ತಲತಲಾಂತರಗಳಿಗೂ ಯೋಗ್ಯವಾಗುವ ರೀತಿಯಲ್ಲಿ ನಗರ ನಿರ್ಮಾಣವನ್ನು ಮಾಡಿದರು. ಜೊತೆಗೆ ರೈತರ ಪಾಲಿಗೆ ನೀರು ಒದಗಿಸಲು ಕೆರೆಗಳನ್ನು ನಿರ್ಮಾಣ ಮಾಡಿದರು ಹಾಗೂ ನಗರದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಿದರು. ಉತ್ತಮ ಜನಪರ ಆಡಳಿತ ನಡೆಸಿದ ಕೆಂಪೇಗೌಡರು ತಮ್ಮ ದೂರದೃಷ್ಟಿಯಿಂದಾಗಿ ಕೋಟ್ಯಾಂತರ ಜನರ ನೆಲೆಯಾಗಿ ಬೆಂಗಳೂರು ಮಾರ್ಪಟ್ಟಿದೆ ಎಂದರು. ಎಲ್ಲ ಸಮುದಾಯಗಳಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಬಳೆಪೇಟೆ, ತಿಗಳರಪೇಟೆ ಸೇರಿದಂತೆ ವಿವಿಧ ಪೇಟೆಗಳನ್ನು ಸ್ಥಾಪಿಸಿ ವಾಣಿಜ್ಯ ವಹಿವಾಟುಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೆಂಪೇಗೌಡರ 108 ಅಡಿ ಪುತ್ಥಳಿಯನ್ನು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ಥಾಪಿಸುವ ಮೂಲಕ ರಾಜ್ಯ ಸರ್ಕಾರ ವಿಶ್ವಮಾನ್ಯತೆ ನೀಡುವುದು ಸಂತಸ ತಂದಿದೆ ಎಂದರು. ಕೆಂಪೇಗೌಡರಿಗೆ ದೂರದೃಷ್ಟಿ ಇತ್ತು. ಇವತ್ತು ಯೋಚನೆ ಮಾಡಲಿಲ್ಲ, ಮುಂದಿನ ಪೀಳಿಗೆಯನ್ನು ಯೋಚನೆ ಮಾಡಿ ಈ ಬೆಂಗಳೂರು ಮಹಾನಗರವನ್ನು ಕಟ್ಟಿದಂತ ನಾಡಪ್ರಭು ಸನ್ಮಾನ್ಯ ಕೆಂಪೇಗೌಡರು. ಕೆಂಪೇಗೌಡರು ನೋಡಿರ್ಬೋದು, ಈಗೆಲ್ಲ IT ಜೋನು, ಅಗ್ರಿಕಲ್ಚರ್ ಜೋನ್, ಈ ಜೋನು, ಆ ಜೋನ್ ಅಂತೆಲ್ಲ ಜೋನಲ್ಲಿ ಬಂದಿದೆ ಈಗ. ಆದರೆ ಸುಮಾರು 100 ವರ್ಷಗಳ ಹಿಂದೆ ಕೆಂಪೇಗೌಡರು ಅರಳಿಪೇಟೆ, ಕಬ್ಬನ್ಪೇಟೆ ಈ ತರ ಒಂದೊಂದು ಬಿಸ್ನೆಸ್ ಒಂದು ಪೇಟೆಯನ್ನು ನಿರ್ಮಾಣ ಮಾಡಿದರು. ಅವ್ರಿಗೆ ವ್ಯಾಪಾರ ಮಾಡಿಕೊಳ್ಳಕ್ಕೆ ಅನುಕೂಲ ಮಾಡಿಕೊಟ್ರು. ಒಂದೇ ಜಾಗದಲ್ಲಿ ಯಾರಾದರೂ ಒಬ್ಬ ನಮ್ಮಂತ ಸಾರ್ವಜನಿಕರು ಹೋದಾಗ, ಒಂದು ಪೇಟೆಗೆ ಹೋದಾಗ ಅವರು ಬೇಕಾದ ವಸ್ತುವನ್ನು ತಗೊಳ್ಳಕ್ಕೆ ಎಲ್ಲ ಅಂಗಡಿಗಳು ಒಂದೇ ಲೈನಲ್ಲಿಟ್ಟರು, ಒಂದೇ ಪೇಟೆಯಲ್ಲಿಟ್ಟರು. ಆಗ ಅವರ ವ್ಯಾಪಾರನೂ ಅಭಿವೃದ್ಧಿ ಆಯಿತು, ಬೆಂಗಳೂರು ನಗರನೂ ಬೆಳೆಯಿತು. ಈಗ IT ಜೋನ್ ಎಲ್ಲ ಬಂದಿದೆ, ಈಗೇನು ಹೊಸದಲ್ಲ. ಆದರೆ ಕೆಂಪೇಗೌಡರು ಯೋಚನೆ ನೋಡಿ, ಆ ಕಾಲಕ್ಕೆ ನಿಜವಾಗ್ಲೂ ಮಹಾನ್ ವ್ಯಕ್ತಿ. ನಾಡಪ್ರಭು ಕೆಂಪೇಗೌಡ ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಶ್ರಮಿಸಿದ ದೂರದೃಷ್ಟಿಯ ನಾಯಕರಾಗಿದ್ದು, ಅವರ ಚಿಂತನೆಗಳನ್ನು, ಆದರ್ಶಗಳನ್ನು ವಿದ್ಯಾರ್ಥಿಗಳು ಪಾಲಿಸಬೇಕು ಎಂದರು. ವಿವಿಧ ಕಲಾ ತಂಡಗಳೊಂದಿಗೆ ಸ್ತಬ್ಧ ಚಿತ್ರದ ಮೆರವಣಿಗೆಯು ಪಟ್ಟಣದ ನ್ಯಾಯಾಲಯದ ಮುಂಭಾಗದಿಂದ ಆರಂಭವಾಗಿ ಪ್ರಮುಖ DVG ರಸ್ತೆಯಲ್ಲಿ ನಡೆಸಲಾಯಿತು. ಇದೇ ವೇಳೆ SSLC, PUC, ಪದವಿ ಸೇರಿದಂತೆ ವಿವಿಧ ಕೋರ್ಸ್ಗಳಲ್ಲಿ ಉತ್ತಮ ಸಾಧನೆ ಮಾಡಿದ ನಿವೃತ್ತ ಸರ್ಕಾರಿ ನೌಕರರು ಸೇರಿದಂತೆ ಹಲವಾರು ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ತಾಲೂಕಿನ ಪಾತಪಾಳ್ಯ ಸಮೀಪವಿರುವ ಗಂಟ್ಲ ಮಲ್ಲಮ್ಮ ಕಣಿಗೆಯ ಸಮೀಪದ ಡ್ಯಾಂ ನಿರ್ಮಿಸಲು DPR ಸಿದ್ಧವಾಗಿದ್ದು, ಶೀಘ್ರದಲ್ಲೇ ಭೂಮಿ ಪೂಜೆ ನಡೆಸಿ ಆ ಭಾಗದ 10 ಗ್ರಾಮೀಣ ಜನತೆಗೆ ನೀರಿನ ಸಮಸ್ಯೆಗಳನ್ನು ನೀಗಿಸಲಾಗುತ್ತದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ಆರ್ ವರ್ಣಿ, ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಗೋವಿಂದ ರೆಡ್ಡಿ, BEO ತನುಜಾ, ತಾಲೂಕು ಪಂಚಾಯಿತಿ EO ರಮೇಶ್, ಶಿಕ್ಷಣ ಸಮನ್ವಯ ಅಧಿಕಾರಿ R ವೆಂಕಟರಾಮ್, ನರಸಿಂಹರೆಡ್ಡಿ, ಸೋಮಶೇಖರ ರೆಡ್ಡಿ, PN ಸುಬ್ಬಾರೆಡ್ಡಿ, ವೆಂಕಟರೆಡ್ಡಿ, ಬೈರ್ರೆಡ್ಡಿ, ಮಂಜುನಾಥ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ R, CTV ನ್ಯೂಸ್, ಬಾಗೇಪಲ್ಲಿ.